ಗದಗ ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿದ್ದ ಗದಗ ಜಿಲ್ಲೆಯ ಎಲ್ಲ ಕನ್ನಡ ಮನಸ್ಸುಗಳೇ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳನ್ನ ಹೇಳೋಕ್ಕಿಂತ ಮುಖ್ಯವಾಗಿ ಅಂತಂದರೆ ಅವ್ರ ಪ್ರೀತಿಯನ್ನು ಕಂಡು ನಾನು ಕರಿಬಿಟ್ಟೀನಿ. ನನ್ನ ಕುಟುಂಬ ಇಷ್ಟು ದೊಡ್ಡದು ಅಂತ ನಾನು ತಿಳ್ಕೊಂಡಿರಲಿಲ್ಲ. ಇದರೊಳಗೆ ಕವಿಗಳದಾರ, ಕಲಾವಿದರದಾರ, ವೈದ್ಯರದಾರ, ಇಂಜಿನಿಯರ್ಸ್ ಅದಾರ, ರಾಜಕಾರಣಿಗಳದಾರ. ಅವರೆಲ್ಲರೂ ಕೂಡಿ ನನ್ನನ್ನು ದೊಡ್ಡವನನ್ನು ಮಾಡಿದರೆ ವಿನ ನಾನು ದೊಡ್ಡವ ಅಲ್ಲ ಅಂತಲೇ ನಾನು ಭಾವಿಸಿದ್ದೀನಿ. ಒಬ್ಬ ಕವಿ ದೊಡ್ಡವ ಅನಿಸ್ಕೋಬೇಕಾದ್ರೆ ಸಹೃದಯರೇ ಕಾರಣ. ಓದುವ ಮನಸ್ಸುಗಳೇ ಇರ್ತಿದ್ರೆ ಕವಿಯ ಮಹತ್ವ ಗೊತ್ತಾಗೋದೇ ಇಲ್ಲ. ಹೀಗಾಗಿ ನನ್ನಲ್ಲಿರ್ತಕ್ಕಂಥ ಬರೆಯುವ ಶಕ್ತಿಗೆ ತಂದಂಥ ಗೌರವ ಅಂತ ಭಾವಿಸ್ತೇನೆ ವಿನ ವ್ಯಕ್ತಿಗತವಾಗಿ ನನಗೆ ಸಂದಂಥ ಗೌರವ ಅಂತ ನಾನು ಭಾವಿಸೋದಿಲ್ಲ. ಒಟ್ಟಾರೆಯಾಗಿ ಕನ್ನಡ ಮನಸ್ಸುಗಳೆಲ್ಲ ಕೂಡ್ತಕ್ಕಂಥ ಒಂದು ಸುಸಂದರ್ಭ ಇದು. ಕೂಡೋದ್ರೊಳಗೆ ಎರಡು ವಿಧ ಇರ್ತೈತಿ. ಕೆಡಿಸೋದ್ರ ಸಲುವಾಗಿ ಕೂಡೋರು ಇರ್ತಾರೆ, ಕಟ್ಟೋದ್ರ ಸಲುವಾಗಿ ಕೂಡೋರು ಇರ್ತಾರೆ. ಕನ್ನಡ ಮೊದಲಿನಿಂದಲೂ ಕೆಡಿಸೋದ್ರ ಸಲುವಾಗಿ ಕೂಡಿದಂಥ ಪರಂಪರೆಯಲ್ಲಿ ಬೆಳೆದದ್ದಲ್ಲ, ಕೂಡಿಸುವಂಥ ಪರಂಪರೆಗಳು ಬೆಳೆದುವಂಥದ್ದು. ಅದಕ್ಕಾಗಿ ಕಟ್ಟೋದು ಮತ್ತು ಕೆಡುವುದರಲ್ಲಿ ಕನ್ನಡಿಗರ ತದಾವಕಾಲ ಹಾಯಿಸಿಕೊಂಡಿದ್ದು ಕಟ್ಟುವ ಕೆಲಸವನ್ನು ಮಾತ್ರ. ಈ ನಿಟ್ಟಿನೊಳಗೆ ಸಾಹಿತ್ಯ ಸಮ್ಮೇಳನಗಳು ಜನರನ್ನು ಕಟ್ಟುವಂಥದ್ದು, ಜನರ ಮನಸ್ಸನ್ನು ಕಟ್ಟುವಂಥದ್ದು, ಜನರ ಭಾವಗಣನೆಗಳನ್ನು ಕಟ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಾನೆ ಬಂದೈತಿ. ಆ ನಿಟ್ಟಿನೊಳಗೆ ಮತ್ತೊಮ್ಮೆ ನಾನು ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.